Hey guys, good morning. Welcome back to our YouTube channel. ಹಾ ಬರ್ತಾಳೆ. ಎಂತಕ್ಕೆ? ಇವತ್ತಿನ ವಿಡಿಯೋದಲ್ಲಿ ಆರ್ನಾಳ ಫಸ್ಟ್ ಡೇ ಮತ್ತೆ ಲಾಸ್ಟ್ ಡೇ ಸ್ಕೂಲ್ ಇದೆ, ಜೊತೆಗೆ ಶಾಪಿಂಗ್ ಕೂಡ ಇದೆ. ಮಿಸ್ ಮಾಡದೆ ಎಂಡ್ ತನಕ ನೋಡಿ. ಇವಾಗ ಈವ್ನಿಂಗ್ 4:15 ಆಗ್ತಾ ಇದೆ. ಅದ್ವಿನ್ ಆರ್ ಯು ರೆಡಿ? ಸೊ ಇವಾಗ ಒಂದು ಸಣ್ಣ ಶಾಪಿಂಗ್ ಇತ್ತು, ಆರ್ನ ಕೂಡ ರೆಡಿ. ಯಾಕೆ ಈ ಶಾಪಿಂಗ್ ಅಂತ ಹೋಗ್ತಾ ಹೇಳ್ತೀನಿ. ರೆಡಿ? 6, 7 ಗೂಗಲ್ ಅಲ್ಲಿ 6, 7 ಅಂತ ಸರ್ಚ್ ಮಾಡ್ರೆ ಸ್ಕ್ರೀನ್ ಕೂಡ 6, 7 ರೀತಿಯಾಗಿ ಡಾನ್ಸ್ ಮಾಡತ್ತಂತೆ. ಟ್ರೈ ಮಾಡಿ ಇವತ್ತೇ. ಸೊ ಹೊರಗಡೆ ಬಿಸಿಲು ನೋಡಿ, ವಾ, ಸಂಜೆ ಆದ್ರೂ ಕೂಡ. ಇವಾಗ ಅದ್ವಿನ್ಗೆ ಕ್ರಿಕೆಟ್ ಕ್ಲಾಸ್ ಕೂಡ ಇತ್ತು. ಅರ್ಧ ಗಂಟೆ ಮುಂಚೆನೆ ಹೊರಟಿದ್ವಿ. ಸಣ್ಣ ಶಾಪಿಂಗ್ ಏನಪ್ಪಾ ಅಂತ ಹೇಳಿದ್ರೆ, ನಾಳೆ 6 ಸ್ಕೂಲ್ ಇದೆ. ಸೊ ಹಾಗಾಗಿ ಸ್ವಲ್ಪ ಶಾಪಿಂಗ್ ಇತ್ತು. ಇವಾಗಷ್ಟೇ ಶಾಪಿಂಗ್ ಮುಗಿಸಿ ಬಂದ್ವಿ. ಹಾಗೆ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಅದ್ವಿನಂದು ಕ್ರಿಕೆಟ್ ಹೇಳ್ಕೊಡ್ತಾರೆ. ಇನ್ನು 10 ನಿಮಿಷ ಇದೆ. ಹಾಗೆ ಇಲ್ಲಿ ಜೋಲ ಆಡ್ತಿದ್ದಾರೆ. ಸೊ ಶಾಪಿಂಗ್ ಮಾಡಿರೋಂತ ಲಗೇಜ್ ಇಲ್ಲಿದೆ. ಮನೆಗೆ ಹೋಗಿ ಏನಿದೆ ಅಂತ ಶೇರ್ ಮಾಡ್ತೀನಿ. ಸೊ ನಮ್ಮ ಆರ್ನ ಶೇರ್ ಮಾಡ್ತಾಳೆ ಅದರಲ್ಲಿ ಏನೆಲ್ಲ ಇದೆ ಅಂತ ಹೇಳಿ. ಸೊ ವೇಸ್ಟೇಜ್ ಆಫ್ ಮನಿ ಇದೆ. ಕಂಪಸ್ ಬಾಕ್ಸ್ ಅವಶ್ಯಕತೆನೇ ಇರಲಿಲ್ಲ. ಅಷ್ಟು ಇದು ಮಾಡಬೇಡ. ಇದು ಪೆನ್ಸಿಲ್ ಇಡುವುದು ಒಳಗಿನ ತೋರಿಸ್ತೀನಿ. ಸೊ ಇವಾಗ ಬ್ಯಾಗ್ ನ ತೋರಿಸ್ತಾಳೆ. ಫಸ್ಟ್ ಇದು ಬಂದ ಆರ್ನ ಬ್ಯಾಗ್, ಬಾರ್ಬಿ ಡಾಲ್. ಸಾಕ್ ಸಾಕ್. ಇನ್ನೊಂದು ತೋರಿಸ್ತೀನಿ, ಇನ್ನೊಂದು ಆರಿದೆ. ಇವಳು ತೋರ್ಸೋದ್ರೊಳಗೆ ಬೆಳಗಾಗತ್ತಾ ಅಂತ. ಇನ್ನೊಂದು ತೋರ್ಸ್ ಬ್ಯಾಗ್, ಅದಿರ್ಲಿ. ಅಣ್ಣನ್ ಬ್ಯಾಗ್ ತೋರ್ಸ್. ಫಸ್ಟ್ ನಾ ಹುಟ್ಟಿದಲ್ಲ, ನೀ ಹುಟ್ಟದಲ್ಲ, ಫಸ್ಟ್ ಅಣ್ಣ ಹುಟ್ಟದ. ಹಾ, ಲ್ಯಾಪ್ಟಾಪ್ ಹಾಕೋಕೆ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಾಳಲ್ಲ, ಅದಕ್ಕೊಂದು ಲ್ಯಾಪ್ಟಾಪ್ ತಗೊಂಡ್ ಕಿತ್ತಿಂದ. ಓಕೆ, ಅಣ್ಣಂದ ಇದ್ ಬಂದ ಅಣ್ಣಂಗೆ ಒಬ್ರಿತ್ ಕೊಡ್ಸ್ರ ಮೇಲೆ ಇನ್ನೊಬ್ರು ಬಿಡ್ತಾರ. ಅವನಿಗೆ ಏಪ್ರಿಲ್ 1ಗೆ ಸ್ಟಾರ್ಟ್ ಸ್ಕೂಲ್. ಅವಳಿಗೆ ಅವನಿಗೆ ತಗೊಂಡದ, ಇನ್ನೂ ಬೇಕಂತೆ. ಅವನ ಹತ್ರ ಆಲ್ರೆಡಿ ಇದೆ, ಇನ್ನೂ ಬೇಕಂತೆ ಅಂತ ಹೇಳೋದೀಗ ಅವಳು. ಚೆನ್ನಾಗಿದೆ. ಸಾಕ್ ಸಾಕ್ ಬಿಡು. ಮತ್ತೆಂತ ತಗೊಂಡಿದ್ಯಾ? ಹಾ, ಬುಕ್ಸ್ ಏನ್ ತಗೊಂಡೆ? ಅವನಿಗೆ ಲ್ಯಾಪ್ಟಾಪ್ ಹಾಕ್ಲಿಕ್ಕೆ. ಆರ್ನಾ, ಆರ್ ಯು ಎಕ್ಸೈಟೆಡ್? ಫುಲ್ ಹ್ಯಾಪಿ. ಆರ್ನ ಬಸ್ಸಲ್ಲಿ ಹೋಗ್ಬೇಕಲ್ಲ, ಸೊ ಹಾಗಾಗಿ ನಾಳೆ ಬಸ್ಸಲ್ಲಿ ಹೋಗಲ್ಲ ಅವಳು. ನಾಳೆ ನಾನೇ ಡ್ರಾಪ್ ಮಾಡ್ಬಿಡ್ತೀನಿ. ಸೊ ನಾಡಿ ಬಪ್ಪತ್ತಿಗೆ ಬಸ್ಸಲ್ಲಿ ಬಾ ನೀನೆ. ಫುಲ್ ಹ್ಯಾಪಿ ಹ್ಯಾಪಿ. ಅಪ್ಪ ಫೇಸ್ ತೋರಿಸ್ತೆ, ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೆ ನೋಡಿ. ಅರೆ ಸಾರಿ, ಏನ್ ಹ್ಯಾಪಿ ತೋರ್ಸ್ ನಿಂದು? ಅಲ್ಲ, ಇವಾಗ ಒಂದು ನಗಾಡ್ದಿಯಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಆರ್ನ ಸ್ಕೂಲಲ್ಲಿ ಪೇರೆಂಟ್ ಮೀಟಿಂಗ್ ಇತ್ತು, ಜೊತೆಗೆ ಹೊಸ ಸ್ಕೂಲ್ಗೂ ಕೂಡ ಹೋಗ್ತಾ ಇದ್ದಾಳೆ. ಏನೆಲ್ಲ ಹೋಗುತ್ತೆ ನೋಡೋಣ.
ಬೆಳಿಗ್ಗಿನ ಬ್ರೇಕ್ಫಾಸ್ಟ್ಗೆ ಉದ್ದಿನ ದೋಸೆ ಮಾಡಿದ್ದೆ. ಇನ್ನು ಆರ್ನಾಗೆ ಇವತ್ತು ಫಸ್ಟ್ ಡೇ ಆಫ್ ಸ್ಕೂಲ್ ಅಲ್ವಾ, ಸೊ ಹಾಗಾಗಿ ಅವಳಿಗೋಸ್ಕರ ಒಂದು ಟಿಫಿನ್ ಬಾಕ್ಸ್ ರೆಸಿಪಿ ಕೂಡ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 3 ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡಿದ್ದೆ. ಸ್ವಲ್ಪ ಬೇವು ಕಡಿಮೆ ಆಗಿದೆ, ಚೆನ್ನಾಗಿ ಬೇಯಿಸಬೇಕಿತ್ತು. ಆದರೂ ಕೂಡ ಅದನ್ನು ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಸೊ ಸ್ವಲ್ಪ ಟೈಮ್ ಹಿಡಿತು, ಆದರೂ ಕೂಡ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದೀನಿ. ಇದಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿಯನ್ನು ಚಿಕ್ಕದಾಗಿ ಹಚ್ಚಿ ಹಾಕ್ತಾ ಇದ್ದೀನಿ. ತುಂಬಾ ಸಿಂಪಲ್ ರೆಸಿಪಿ ಇದು, ಒಮ್ಮೆ ಟ್ರೈ ಮಾಡಿ. ಜೊತೆಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಅಚ್ಚ ಖಾರದ ಪೌಡರ್, ಜೊತೆಗೆ ನಾನಿಲ್ಲಿ ಗರಂ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಹಾಕೋದು. ಇವಿಷ್ಟನ್ನು ಹಾಕಿದ ತಕ್ಷಣವೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಸೊ ಇವಾಗ ನಾನು ಕಟ್ಲೆಟ್ ರೀತಿಯಾಗಿ ಮಾಡ್ಕೊಳ್ತೀನಿ. ತವಾದ ಮೇಲೆ ಸ್ವಲ್ಪ ಆಯಿಲನ್ನು ಹಾಕಿ ಕೂಡ ಮಾಡ್ಬೋದು. ನಾನಿಲ್ಲಿ ಏರ್ ಫ್ರೈಯರಲ್ಲಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಸಾಸ್ ಜೊತೆ ಸರ್ವ್ ಮಾಡಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಈಸಿ ರೆಸಿಪಿ, ಟಿಫಿನ್ ಬಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಮಧ್ಯೆ ಒಮ್ಮೆ ಈ ರೀತಿ ತಿರುವಿ ಕೂಡ ಹಾಕಬೇಕು. ತವದಲ್ಲೂ ಕೂಡ ಮಾಡ್ಬೋದು ಈಸಿಯಾಗಿ. ಸ್ವಲ್ಪ ಆಯಿಲನ್ನು ಹಾಕಿ ಆ ಕಡೆ ಈ ಕಡೆ ದೋಸೆ ಯಾವ ರೀತಿಯಾಗಿ ಮಾಡ್ತೀವಿ ಹಾಗೆ ಫ್ರೈ ಮಾಡಿದರೆ ಆಯಿತು, ಚೆನ್ನಾಗಿರುತ್ತೆ. ಆಲೂನ ಮೊದಲೇ ಫ್ರೈ ಮಾಡ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ನಾನು ಇದನ್ನು ಸಾಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಹಾಗೆ ಆ್ಯಪಲ್ ಕೂಡ ಕೊಡ್ತಾ ಇದ್ದೀನಿ. ಹಾಯ್ ಅದ್ವಿನ್, ಗುಡ್ ಮಾರ್ನಿಂಗ್. ಎಲ್ಲಿಗೆ ರೆಡಿ ಆಗಿದೆಯಾ ಮೇಡಮ್? ಹೇಗೆ ಅನಿಸ್ತಿದೆ ಇವತ್ತಿನ ದಿನ? ಏನ್ ತಿಂತಿದ್ದೀಯಾ? ಆಪಲ್. ಸೊ ಇವತ್ತು ಆರ್ನಾಗೆ ಸಮ್ಮರ್ ಕ್ಯಾಂಪ್ ಇತ್ತು. ಮೊದಲನೇ ದಿನ, ಮೊದಲನೇ ಸ್ಕೂಲು. ಮೊದಲನೇ ಸಾರಿ ಬಸ್ಸಿಗೆ ಹೋಗ್ತಾ ಇದ್ದಾಳೆ, ಸ್ಕೂಲ್ ಬಸ್ಗೆ. ತುಂಬಾ ಲಾಂಗ್ ಜರ್ನಿ. ಜೊತೆಗೆ ಹಳೆ ಸ್ಕೂಲಲ್ಲಿ ಪೇರೆಂಟ್ ಮೀಟಿಂಗ್ ಇತ್ತು, ಅದನ್ನ ಅಟೆಂಡ್ ಮಾಡ್ಲಿಕ್ಕೆ ಇವಾಗ ಹೋಗ್ತಾ ಇದ್ವಿ. ಹೋಗುವಾ? ಆರ್ ಯು ರೆಡಿ? 7:45 ಆಗಿದೆ. ಹಾ, ಯೂನಿಫಾರ್ಮ್ ಇನ್ನೂ ಮೆನ್ಷನ್ ಮಾಡಿಲ್ಲ. ಸೊ ಹಾಗಾಗಿ ಕಲರ್ ಡ್ರೆಸ್ ಅಲ್ಲಿ ಕಳಿಸುವ ಅಂತ ಹೇಳಿ, ಯಾಕಂದ್ರೆ 15 days ಸಮ್ಮರ್ ಕ್ಯಾಂಪ್ ಇತ್ತು. ಸೊ ಹಾಗಾಗಿ ಏಪ್ರಿಲ್ 1 ಇಂದ ಫಸ್ಟ್ ಡೇ ಆಫ್ ಸ್ಕೂಲ್. ಸೊ ಅದ್ವಿನ್ಗೆ ರಜೆ ತಂಗಿ ಬಿಡ್ಲಿಕ್ಕಂತ ರೆಡಿ ಆಗಿದ್ದಾನೆ. ಆರ್ ಯು ರೆಡಿ? ಚಲೋ. ಅದ್ವಿನ್ ಯಾಕೆ ಬ್ಯಾಗ್ ಹಾಕೊಂಡಿದ್ಯಾ? ಯೂನಿಫಾರ್ಮ್ ಎಕ್ಸ್ಚೇಂಜ್ ಮಾಡ್ಲಿಕ್ಕಿತ್ತು. ಸೊ ಹಾಗಾಗಿ ಮತ್ತೆ ಆರ್ನಾಗೆ ಓಲ್ಡ್ ಸ್ಕೂಲಲ್ಲಿ ಸರ್ಟಿಫಿಕೇಟ್ ಕೊಡ್ತಾರೆ, ಅದನ್ನ ತೆಗೆದುಕೊಂಡು ಬರ್ಲಿಕ್ಕೆ. ಹೌದಾ, ಚಲೋ ಹೋಗುವ. ಬಾಯ್. ಎಲ್ರು ಆಲ್ ದಿ ಬೆಸ್ಟ್ ಹೇಳಿ ನಮ್ಮ ಆರ್ನಾಗೆ. ಆಲ್ ದಿ ಬೆಸ್ಟ್ ಆರ್ನಾ. ದೇವ್ರಿಗೆ ಕೈ ಮುಗ್ದಾ? ಕೈ ಮುಗಿದ ಅಪ್ಪ ನಂಗೆ ಇದು ತಿಕ್ಕ ಹಾಕಿದ, ನಂಗೆ ಆಶೀರ್ವಾದ ಮಾಡಿರ. ಮೊದಲನೇ ದಿನ ಸ್ಕೂಲ್ ಹೋಗ್ತಾಳೆ ಅಂತ ಹೇಳಿ ಅಲ್ಲ? ಅರಿ ಹ್ಯಾಪಿ. ಹ್ಯಾಪಿ. ನೀ ಏನ್ ಮಾಡಿದೆ ಪಪ್ಪಂಗೆ? ಪಪ್ಪ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ಕೊಂಡ. ಗ್ರೇಟ್, ಸೂಪರ್ ಆರ್ನ. ಇನ್ನು ಆರ್ನೆಗೆ ಇವತ್ತು ಪೇರೆಂಟ್ ಮೀಟಿಂಗ್ ಇತ್ತು, ಹಾಗೆ ಲಾಸ್ಟ್ ಡೇ ಆಫ್ ಸ್ಕೂಲ್ ಕೂಡ. ಸೊ ಹಾಗಾಗಿ ಟೀಚರ್ಗೋಸ್ಕರ ಏನಾದರೂ ಗಿಫ್ಟ್ ಕೊಡೋಣ ಅಂತ ಹೇಳಿ 3 ವರ್ಷದಿಂದ ಒಂದೇ ಸ್ಕೂಲಲ್ಲಿ ಹೋಗ್ತಾ ಇದ್ಲು. ಸೊ ಹಾಗಾಗಿ ಒಂದೇ ಟೀಚರ್ ಕೂಡ ಇರೋದು, ಅವರ ಜೊತೆ ಅಟ್ಯಾಚ್ಮೆಂಟ್ ಕೂಡ ಜಾಸ್ತಿ. ಚಿಕ್ಕವರಿದ್ದಾಗ ಇರುವಂತಹ ಆ ಟೀಚರ್ ಯಾವತ್ತೂ ನೆನಪೇ ಹೋಗೋಲ್ಲ. ಸೊ ಹಾಗಾಗಿ ಅವರಿಗೋಸ್ಕರ ಒಂದು ಪುಟ್ಟ ಗಿಫ್ಟ್ ಕೊಡೋಣ ಅಂತ ಹೇಳಿ ವಾಚ್ ತೆಗೆದುಕೊಳ್ತಾ ಇದ್ವಿ. ಸೊ ಬೆಳಗ್ಗೆನೆ ಬೇಗನೆ ಶಾಪ್ಗೆ ಹೋದ್ವಿ.
ಪೇರೆಂಟ್ ಮೀಟಿಂಗ್ ಇರೋದು 8:30ಗೆ, ಅವಳ ಫಸ್ಟ್ ಡೇ ಸ್ಕೂಲ್ ಇರೋದು ಕೂಡ 9 o'clockಗೆ. ಬಸ್ಸಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಬೈಕಲ್ಲೇ ಡ್ರಾಪ್ ಮಾಡ್ತಾ ಇದ್ದೇನೆ. ವಾಚ್ ತೆಗೆದುಕೊಂಡು ಇವಾಗ ನಾವು ಹೋಗ್ತಾ ಇದ್ವಿ ಹಳೆ ಸ್ಕೂಲ್ಗೆ. ಟೀಚರ್ನ ಮೀಟ್ ಮಾಡಿ ಅಲ್ಲಿ ಪ್ರೋಗ್ರೆಸ್ ಕಾರ್ಡ್ ತೆಗೆದುಕೊಂಡು ಹಾಗೆ ಟೀಚರ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಂತರ ನಾವು ಹೊಸ ಸ್ಕೂಲ್ಗೂ ಕೂಡ ಹೋಗಿ ಬಂದ್ವಿ. ಫೈನಲಿ ಇದೇ ವಾಚನ್ನು ನಾನು ಸೆಲೆಕ್ಟ್ ಮಾಡಿದ್ದೇನೆ. ಸೊ ಇವಾಗ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ. ಕೂತ್ಕಂತಿಲ್ಲ, ಬ್ಯಾಗ್ ತಗೊಂಡೋಯ್ತು. ಯಾವುದು? ಇನ್ನು ಇವಳ ಹೆಸರು ಆರ್ನ ಆಗಿರೋದ್ರಿಂದ ಫಸ್ಟ್ ಲೆಟರ್ ಎ ಎಷ್ಟು ಹೆಲ್ಪ್ ಆಯಿತು ಅಂತ ಹೇಳಿದರೆ, ಮೊದಲನೇ ಸ್ಟೂಡೆಂಟು ಇವಳೇನೆ. ಸೊ ಮೊದಲಿಗೆ ಇವಳಿಗೆ ಗಿಫ್ಟ್ ಎಲ್ಲ ಕೊಟ್ಟರು, ಜೊತೆಗೆ ಅವಳ ಪ್ರೋಗ್ರೆಸ್ ಕಾರ್ಡು, ಫೋಟೋಸು ಎಲ್ಲ ಕೊಟ್ಟರು. ಎಲ್ಲ ಆಸೆ ಮಾಡ್ಕೊಂಡ್ರಾ? ಖುಷಿ ಆಯ್ತಾ? ಗಿಫ್ಟ್ ಕೊಟ್ಟರು, ತೋರಿಸು. ಚಾಕ್ಲೇಟ್ ಕೊಟ್ಟೆ, ಬ್ಯಾಗ್ ಇಟ್ಟಿದ್ದೀನಿ. ಓಕೆ, ಈಗ ಮತ್ತೊಂದು ಸ್ಕೂಲಿಗೆ ಹೋಗುವ. ಬಾಯ್. ಇನ್ನು ಅಲ್ಲಿಂದ 9 ಕಿಲೋಮೀಟ್ರ್ ದೂರ ಹೊಸ ಸ್ಕೂಲ್ ಇರೋದು. ಇವಾಗ ಹೊಸ ಸ್ಕೂಲ್ಗೂ ಕೂಡ ಬಂದ್ವಿ. ಅಲ್ಲಿ ಅವಳನ್ನು ಕ್ಲಾಸ್ಗೆ ಬಿಟ್ಟು ಹಾಗೆ ಯೂನಿಫಾರ್ಮ್ ಕೂಡ ಎಕ್ಸ್ಚೇಂಜ್ ಇತ್ತು, ಅದನ್ನು ಆನ್ಲೈನಲ್ಲಿ ತೆಗೆದುಕೊಳ್ಬೇಕು. ಇನ್ನು ಸಣ್ಣದು ದೊಡ್ಡದು ಇದ್ದರೆ ಬೇಕಾದರೆ ಸ್ಕೂಲಲ್ಲಿ ಎಕ್ಸ್ಚೇಂಜ್ ಕೂಡ ಮಾಡ್ಬೋದು. ಅದನ್ನು ಅಲ್ಲಿ ಕೊಟ್ಟು ಎಕ್ಸ್ಚೇಂಜ್ ಮಾಡಿಕೊಂಡು ಇವಾಗ ನಾನು ಮತ್ತು ಅದ್ವಿನ್ ಮನೆಗೆ ಹೊರಟ್ವಿ. ಸೊ ಆಗಲೇ ಬಿಸಿಲಾಗ್ತಾ ಬಂತು. ಇವಾಗ ಮನೆಗೆ ಹೋಗಿ ಅವಳಿಗೆ ಪ್ರೋಗ್ರೆಸ್ ಕಾರ್ಡ್ ಏನೆಲ್ಲ ಕೊಟ್ಟಿದ್ರು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದು ಬಂದು ಆರ್ನ ಕ್ಲಾಸ್ ಫೋಟೋ. ಇಲ್ಲಿ ಆರ್ನ ಇದ್ದಾಳೆ, ಬಟ್ ಆರ್ನನ ಆಡ್ ಮಾಡಿರೋದು. ಸೊ ಈ ಟೈಮಲ್ಲಿ ನಾವು ಊರಿಗೆ ಹೋಗಿದ್ವಿ, ಹಾಗಾಗಿ ಆರ್ನದು ಸ್ಟುಡಿಯೋದಲ್ಲಿ ತೆಗೆದು ಇದಕ್ಕೆ ಆಡ್ ಮಾಡಿರೋದು. ಆದ್ರೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಮೆಮೊರಿ ಆಗುತ್ತೆ ಅಂತ ಹೇಳಿ ಇದನ್ನ ಆಡ್ ಮಾಡಿರೋದು. ಕ್ಯೂಟ್ ಆಗಿದೆ ಅಲ್ಲ ನಮ್ಮ ಆರ್ನ? ನೋಡಿ, ಎಲ್ಲರಿಗಿಂತ ಬಿಗ್ ಆಗಿ ಕಾಣಿಸ್ತಿದ್ದಾಳೆ. ಇಲ್ಲಿ ಒಂದು ಚೇರ್ ಇಟ್ಟು ಕೂರಿಸ್ಬಿಟ್ಟಿರೋದು. ಸೊ ಇಷ್ಟೇ ಸ್ಟೂಡೆಂಟು, ಎಲ್ಲ UKG ಹೋಗ್ತಾರೆ. ನಮ್ಮ ಆರ್ನ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡಿದ್ದೆ. ಇನ್ನು ಬಂದು ಅವಳದ್ದು ಮಾರ್ಕ್ಸ್ ಎಲ್ಲ ಹೇಗಿದೆ ಅಂತ ಹೇಳಿದ್ರೆ, ಸಬ್ಜೆಕ್ಟ್ ಬಂದು ಹಿಂದಿ 40 ಔಟ್ ಆಫ್ 40. ಸೊ ಚೆನ್ನಾಗಿ ಮಾಡಿದ್ದಾಳೆ. ಇದು ಬಂದು 39, 1 ಮಾರ್ಕ್ಸ್ ಹೋಗ್ಬಿಟ್ಟಿದೆ. ಯಾವ್ದ್ರಲ್ಲಿ? ಇದು ಬಂದು ಔಟ್ ಆಫ್ ಔಟ್. ಇದು ಅಷ್ಟೇ, ಇದು ರಾಂಗ್ ಮಾಡಿರೋದು. 8 ಆದ್ಮೇಲೆ 19. ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ವೀಕು, ಮತ್ತೆಲ್ಲ ಓಕೆ, ಎಲ್ಲ ಔಟ್ ಆಫ್ ಔಟ್. ಜಾಯಿನ್ ಕಾರ್ಡ್ ಅಚೀವ್ಮೆಂಟ್ ಅಚೀವ್ಮೆಂಟ್ ಅಲ್ಲಿ ಎಲ್ಲ ಎ ಬಂದಿದೆ. ಸೂಪರ್. ಇದಾಗಿತ್ತು ನಮ್ಮ ಆರ್ನಾಳ ಲಾಸ್ಟ್ ಡೇ ಆಫ್ ಸ್ಕೂಲ್. ಸೊ ಮಧ್ಯಾಹ್ನ 1:15 ಆಗ್ತಾ ಇದೆ. ನಾನು ಅದ್ವಿನ್ ವೆಯ್ಟ್ ಮಾಡ್ತಾ ಇದ್ದೆ. ಇನ್ನು ಸ್ಕೂಲಿಂದ ರಿಟರ್ನ್ ಬರಬೇಕಾದ್ರೆ ಆರ್ನ ಬಸ್ಸಲ್ಲಿ ಬರ್ತಾಳೆ. ಸೊ ಹಾಗಾಗಿ ನಾನು ಅದ್ವಿನ್ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ವಿ. ಫಸ್ಟ್ ಡೇ ಸ್ಕೂಲು ಆದರೂ ಕೂಡ ಬಸ್ ಲೇಟಾಗಿ ಬಂತು. हाँ? 1 hour हो गया? नहीं, क्योंकि नए बच्चे थे ना, कल से स्कूल छोड़ देंगे। पहले छोड़ दो, पहले. ठीक है। ಸಾಕಾಯ್ತಾ? ಕ್ಲಾಪ್ ಮಾಡ್ದಂಗೆ ಎಂತಕ್ಕೆ? ನಾಸೆ ನಾವೆಲ್ಲ ಹೇಳಿ. ಹೌದಾ? ಅಲ್ಲ ನಿಂಗೆ ಹೆಂಗಾಯ್ತಾ? ಹಸು ಆಯ್ತಾ? ಹಸು ಇಲ್ಯಾ? ಖುಷಿ ಆಯ್ತಾ? ಬಸ್ಸಿಗೆ ಬಂದ ಹೆಂಗಾಯ್ತಾ? ಈ ಕಾರಣ ನಂಗೆ ಎಂತ ಆಗ್ತಿದೆ? ಎಂತ? ಓ, ರೂಟ್ ನಂಬರ್ 1. ಅಲ್ಲ ಹೆಂಗಾಯ್ತು ಜರ್ನಿ? ಹೆಂಗಾಯ್ತಾ? ಸ್ಕೂಲ್ ಸೂಪರಾ? ಟೀಚರ್ ಎಂತ ಅಂದ್ರ? ಭಯ ಆಯ್ತಾ? ಚಲೋ. ಈ ಫ್ರೆಂಡ್ ಇವತ್ತು ಆರ್ನಾಗ ID ಕಾರ್ಡ್ ಸಿಕ್ತು, ಪೇರೆಂಟ್ ID ಕಾರ್ಡ್ ಸಿಕ್ತು. ಅರ್ಣ ಏನ್ ಬರ್ದಿರು ಹೌದಾ? ಅದು ಹೇಳಿ ಇವ ಸ್ಕೂಲಿಗೆ ಎಂತ ಹೇಳ್ರ? ಗೊತ್ತಾ? ಸುಮಾರಲ್ಲ ಸುಮಾರಲ್ಲ, ನಿಂಗೆ ಎಂತ ಹೇಳ್ರ? ನಂಗೆ ಏನಿಲ್ಲ. ಕ್ಲಾಪ್ ಮಾಡ್ರಂದ್ರಲ್ಲ, ಎಂತಕ್ಕೆ? ಅದು
ಓಲ್ಡ್ ಸ್ಕೂಲಿಗೆ ಹೇಳಿ ಕೊಟ್ರಲ್ಲ ಹ್ಮ್ ಅದು ಹೇಳಿ ಕೊಟ್ಟಿಲ್ಲ. ಹೌದಾ ನೀ ಕ್ಲಾಪ್ ಮಾಡ್ರಂದಿ ಅಂದ್ಯಲ್ಲ ನಿಂಗೋಸ್ಕರ ಯಾಕೆ ಅದು ನೀ ಏನ್ ಹೇಳ್ದೆ ओ से अनार, आ से आम, ई से इमली, ई से ईख, ऊ से उल्लू, ऊ से ऊन, री से ऋषिक, ए से एड़ी, आई से ऐनक, ओ से ओखली, आउ से औरत, अम से अंगूर, आ. ನೀ ಹೇಳ್ದ್ಯಾ ಅದಕ್ಕೆ ಅಂತ ಅಂದ್ರ ಅದಕ್ಕೆ ಕ್ಲಾಪ್ಸ್ ಮಾಡ್ದೆ ಅಂಡ್ ಗುಡ್ ಅಂದ್ರೆ ಯಾರನ್ನೆಲ್ಲ ಫ್ರೆಂಡ್ ಮಾಡ್ಕೊಂಡೆ ನಾನ ಒಂದು ಹೆಣ್ಣಿದ್ದ ಅವಳ ಹೆಸರು ಜಾನ್ವಿ ಅಂತ ಕ್ಲಾಸ್ಗೆ ಫ್ರೆಂಡ್ ಮಾಡ್ಕೊಂಡಿದ್ದೆ. ಸೂಪರ್ ಆಯ್ತಾ ಸ್ಕೂಲ್ ಟೋಟಲಿ ಇಷ್ಟ ಆಯ್ತಾ ನಾಳೆಯಿಂದ ಬೇಗ ಬಿಡ್ತಾರ ಆಯ್ತಾ ಬಸ್ ಓಕೆ ಬುಕ್ ಏನೆಲ್ಲ ಹೇಳ್ಕೊಟ್ರಿ ಇವತ್ತು ಸುಮಾರಲ್ಲ ಮಾತಾಡಿ ಅಡ್ಡಿಲ್ಲ ಎಂತ ಈಗ ವಿಷಯ ಏನಿಲ್ಲ ಮಾತಾಡ ಏನ್ ಹೇಳುದು ಎಂತ ತಿಂದೆ ಆಪಲ್ ತಿಂದಿದೆ ಟಿಫಿನ್ ಖಾಲಿ ಅಂಡ್ ಶಾಪ್ ಮಾಡಿದೆ. ಟೋಟಲಿ ಸ್ಕೂಲ್ ಇಸ್ ವೆರಿ ನೈಸ್ ನಾಳೆ ಹೋಗ್ತೀಯಾ ಹಾ ಬೇಡ ಸಾಕಿ ಪ್ಲೀಸ್ ಸ್ಕೂಲ್ ಲೇಟ್ ಬಿಟ್ರಲ್ಲ ಓಕೆ ಊಟ ಮಾಡು ಓಕೆ ಬಾಯ್ 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 ಗಾಯ್ಸ್ ಬಾಯ್ ಋತು ಬಾಯ್